ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನೆಲ್. ಬಸ್ಸಾಂಬಾರು, ಪಲ್ಯ, ಮುದ್ದೆ ನಮ್ಮ ಆರೋಗ್ಯಕ್ಕಂತೂ ಒಳ್ಳೆಯದು. ತುಂಬ ಚೆನ್ನಾಗಿದೆ ಸಾಂಬಾರು ಕೂಡ. ಇದು ನಮ್ಗೆ ಸುಲಭವಾಗಿ ಕೂಡ ಜೀರ್ಣ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಾಗಲಿ ಯಾರಿಗೇ ಆಗಲಿ ಆಹಾರ ತುಂಬ ಇಷ್ಟಪಡ್ತೀರಾ. ಅಷ್ಟೇ ರುಚಿಯಾಗಿ ಕೂಡ ಇದೆ. ಇಷ್ಟು ದಿನ ಹಸಿ ಕಾಳುಗಳು ತಿಂತಾ ಇದ್ವಿ. ಇವಾಗ ಬೇಳೆ ಹಾಕಿ ತಿನ್ನೋದ್ರೆ ಊಟ ಯಾರಿಗೂ ಇಷ್ಟ ಆಗಲ್ಲ. ಇವತ್ತು ಹುರುಳಿಕಾಳು ಹಾಕಿ ಪಲ್ಯ ಮಾಡಿ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಹುರುಳಿಕಾಳಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಹಾಕ್ತಾ ಇರೋದು ನೋಡಿ, ಚೆನ್ನಾಗಿದೆ. ಇವಾಗ ಹೆಂಗೂ ಹುರುಳಿಕಾಳು ಸೀಸನ್ನೇ ಅಲ್ವಾ. ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 4-5 ಸಲ ತೊಳೆದು ಕುಕ್ಕರ್ಗೆ ಹಾಕ್ತಾ ಇರೋದು. ನೀವು ಬೇಕಾದರೆ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಕಾಳುಗಳು ರಾತ್ರಿ ನೆನೆಸ್ಬೇಕು, ಬೆಳಗ್ಗೆ ಕುಕ್ಕರ್ಗೆ ಹಾಕಿ 1-2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು. ನಾನು ಆವಾಗಲೇ ಹಾಕಿ ಮಾಡ್ತಾ ಇರೋದು. ಅವರೆಕಾಳು ಇದು ಆಪ್ಷನಲ್ಲು, ಬೇಕಾದರೆ ಸ್ಕಿಪ್ ಮಾಡಿ. ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು, ಬರೀ ಹುರುಳಿಕಾಳು ಹಾಕಲ್ಲ. ಹುರುಳಿಕಾಳು ಜೊತೆಗೆ ಅವರೆಕಾಳು ಸ್ವಲ್ಪ ಹಾಕ್ತೀವಿ. ಒಂದು ಹಿಡಿ ಹಾಕಿದ್ರೆ ಸಾಕು. ನಾನಿಲ್ಲಿ ಜಾಸ್ತಿನೇ ಹಾಕಿದ್ದೀನಿ, ಅಷ್ಟು ಹಾಕೋದು ಬೇಡ. ಸ್ವಲ್ಪ ಹಾಕಿ ಉಪ್ಪು ಹಾಕಿ ನಾನಿಲ್ಲಿ 5 ಲೋಟ ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ, ಅವು ಬೇಯೋಷ್ಟೊತ್ತಿಗೆ ಸರೋಗ್ತವೆ. ಪಲ್ಯಕ್ಕೆ ಪುಡಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಬೀಜ, ಸ್ವಲ್ಪ ಖಾರದ ಪುಡಿ, ಒಂಚೂರು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡಿರೋದು. ನೋಡಿ ಎಷ್ಟೊಂದು ಕರೆಕ್ಟಾಗಿ ಬೆಂದಿದೆ. ನಾನಿಲ್ಲಿ 5 ವಿಸಲ್ ಹಾಕ್ಸಿದ್ದೀನಿ. ಅವರೆಕಾಳು ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ಹಾಕಿ, ಇಲ್ಲಾಂದರೆ ಅವರೆಕಾಳು 1-2 ವಿಸಲ್ ಹಾಕ್ಸ್ಕೊಂಡು ಹುರುಳಿ ಹಾಕಿ. ಇಲ್ಲಿ ನನಗೆ ಅವರೆಕಾಳು ಕರೆಕ್ಟಾಗಿ ಬೆಂದಿದೆ, ಸರೋಯಿತು. ಕೆಲವೊಂದು ಸಲ ಅವರೆಕಾಳು ಬೆಂದೇ ಇಲ್ಲ. ಆ ಟೈಮಲ್ಲಿ ಫಸ್ಟೇ ಅವರೆಕಾಳು ಹಾಕಿ 1-2 ವಿಸಲ್ ಹಾಕ್ಸ್ಕೊಂಡು ಮತ್ತೆ ಹುರುಳಿ ಹಾಕಿ 1-5 ವಿಸಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಬೆಂದತ್ತೆ. ಪಲ್ಯ ಒಗ್ಗರಣೆ ಹಾಕ್ತಾ ಇರೋದು. ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಒಂದು ದೊಡ್ಡದು 2 ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದಷ್ಟು ಪಲ್ಯ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಸೋದಿಸ್ಕೊಂಡಿರೋ ಹುರುಳಿಕಾಳು ಹಾಕಿ, ನಾನಿಲ್ಲಿ ಕಡಲೆ ಬೀಜ ಪುಡಿ ಹಾಕಿದ್ದೀನಿ. ಸಣ್ಣ ಉರಿಯಲ್ಲೇ ನಿಧಾನವಾಗಿ, ಎಲ್ಲೂ ಗಂಟು ಕಟ್ಟಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ಮೆತ್ತಗೆ ಕಾಣಿಸ್ತಾ ಇರ್ಬೋದು ನೀವು. ನಾನು ಬೇಯಿಸ್ಕೊಂಡಿದ್ದೋರು ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ದೊಡ್ಡವ್ರು ಇದ್ದಾರೆ ಮನೆಯಲ್ಲಿ, ಅವ್ರಿಗೆಲ್ಲ ಜೀರ್ಣ ಆಗಬೇಕಲ್ವ. ನಾವು ಬೇಕಾದರೆ ಅಗದು ತಿಂತೀವಿ, ಅವ್ರ ಕೈಯಲ್ಲಿ ಆಗಲ್ಲ. ಅದರಿಂದ ನಾನು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಹುರುಳಿಕಾಳು, ಒಂದು ದೊಡ್ಡದು ಬೆಳ್ಳುಳ್ಳಿ ಗಡ್ಡೆ, ಈರುಳ್ಳಿ, ಜೀರಿಗೆ, ಮೆಣಸು, ಒಂದು ಸ್ಪೂನ್ ಧನಿಯಾ ಪುಡಿ, ಖಾರದ ಪುಡಿ, ಒಂಚೂರು ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿರೋದು. ನಾನು ಸಾಂಬಾರು ಮಾಡಿರೋ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿರೋ ನೀರು ಕೂಡ ಅದರಲ್ಲೇ ಸೋದಿಸ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆ ಹಾಕಿ, ಇದು ಹುಣಸೆ ರಸ, ನಾನು ಟೊಮೊಟೊ ಹಾಕಿಲ್ಲ, ಬರೀ ಹುಣಸೆ ರಸನೇ ಹಾಕಿರೋದು. ಉಪ್ಪು ಹಾಕಿ ನಮ್ಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸಾಂಬಾರು ರೆಡಿ ಆದಂಗೆ. ಇದನ್ನು ನಾವು 3 ದಿನ ಬೇಕಾದರೂ ಇಟ್ಟು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. We've been waiting for so